ಡಿಕೆ ಶಿವಕುಮಾರ್ ಗಡ್ಡಕ್ಕೆ ಸಿಗುತ್ತಾ ಮುಕ್ತಿ ಹಾಗಾದ್ರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕುರ್ಚಿ ಏರ್ತಾ ಇದ್ದಂತೆ ನ್ಯೂ ಲುಕ್ ಫಿಕ್ಸಾ ಡಿಕೆ ಶಿವಕುಮಾರ್ ಅವರದು. ಡಿಕೆ ಶಿವಕುಮಾರ್ ಗಡ್ಡಕ್ಕೆ ಸಿಗುತ್ತಾ ಮುಕ್ತಿ? ಕುರ್ಚಿ ಏರ್ತಾ ಇದ್ದಂತೆ ನ್ಯೂ ಲುಕ್ ಫಿಕ್ಸಾ? ಕ್ಲೀನ್ ಶೇವ್ ಲುಕ್ ನಲ್ಲಿ ಕಾಣಿಸ್ತಾರಾ ಡಿಕೆ ಶಿವಕುಮಾರ್? 7 ವರ್ಷಗಳ ಗಡ್ಡದ ಕ್ರಾಂತಿಗೆ ಇವತ್ತು ಬ್ರೇಕ್ ಹಾಗಾದ್ರೆ? ತಿಹಾರ್ ಜೈಲಿನ ಶಪಥಕ್ಕೆ ಹಿಂದೆ ಮುಕ್ತಿನ ಹಾಗಾದ್ರೆ? ಶಪಥ ಈಡೇರುವವರೆಗೂ ಕ್ಲೀನ್ ಶೇವ್ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಮೊಮ್ಮಗಳ ಆಗಮನ, ಮತ್ತೊಂದು ಕಡೆ ಸಿಎಂ ಪಟ್ಟದ ಸಂಭ್ರಮ. ಡಿಕೆಗೆ ಅದೃಷ್ಟ ತಂದು ಕೊಟ್ಟ ಮೊಮ್ಮಗಳು. ಹಾಗಾಗಿ ಏನಾದ್ರೂ ಕ್ಲೀನ್ ಶೇವ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾರಾ ಡಿಕೆ ಶಿವಕುಮಾರ್ ಅವರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವರು ಈ ಮೊದಲು ಸದಾ ಕ್ಲೀನ್ ಶೇವ್ ನಲ್ಲಿ ಇರ್ತಾ ಇದ್ರು. ಇನ್ನು ಯಾವುದೇ ಒಂದು ನೀವು ಅವ್ರದ್ದು ವಿಡಿಯೋ ಆಗಿರಬಹುದು, ಫೋಟೋಗಳನ್ನ ಗಮನಿಸಿದ್ರೆ ಅಂದ್ರೆ 2019 ಮೊದಲು ಪ್ರತಿ ಬಾರಿಯೂ ಕೂಡ ಕ್ಲೀನ್ ಶೇವ್ ನಲ್ಲಿ ಇರ್ತಾ ಇದ್ರು. ಆದ್ರೆ 2019ರಲ್ಲಿ ಇಡೀ ಬಂಧನಕ್ಕೆ ಒಳಗಾಗಿ ತಿಹಾರ್ ಜೈಲಿನಲ್ಲಿದ್ದಾಗ ಶಿವಕುಮಾರ್ ಅವರು ಗಡ್ಡವನ್ನ ಬಿಟ್ಟಿದ್ರು. 2019 ಅಕ್ಟೋಬರ್ 23ರಂದು ಜೈಲಿನಿಂದ ಹೊರಗೆ ಬಂದ ನಂತರ ಜೈಲಿನಲ್ಲಿ ಶಪಥ ಮಾಡಿದ್ದೇನೆ, ನನ್ನ ಶಪಥ ಈಡೇರುವವರೆಗೂ ಕೂಡ ನಾನು ಕ್ಲೀನ್ ಶೇವ್ ಮಾಡಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. 2022ರ ಜನವರಿಯಲ್ಲಿ ಒಂದು ಮೇಕೆದಾಟು ಪಾದಯಾತ್ರೆ ಏನಿತ್ತು, ಆ ಒಂದು ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ತಿಹಾರ್ ಜೈಲಿನಲ್ಲಿ ಈ ಒಂದು ಗಡ್ಡವನ್ನ ಬಿಟ್ಟಿದ್ದೇನೆ, ನನ್ನ ಗಡ್ಡ ತೆಗಿಬೇಕಂತಂದ್ರೆ ನೀವೇ ಅದಕ್ಕೆ ಮುಕ್ತಿಯನ್ನ ಕೊಡಬೇಕು ಅಂತ ಕೂಡ ಜನರಿಗೆ ತಿಳಿಸಿದ್ರು. ಆ ಮೂಲಕ ಪರೋಕ್ಷವಾಗಿ ರಾಜ್ಯದ ಅತ್ಯುತ್ತಮ ಹುದ್ದೆಯನ್ನ ಅಲಂಕರಿಸುವ ಇರಾದೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ಅವರು. ಸದ್ಯಕ್ಕೆ ಅವರ ಆಸೆ ಕನಸು ಈಡೇರ್ತಾ ಇದೆ. ಹಾಗಾಗಿ ಈ ಒಂದು ಗಡ್ಡಕ್ಕೆ ಏನಾದ್ರೂ ಮುಕ್ತಿ ಕೊಡ್ತಾರೆ ಎಂಬ ಕುತೂಹಲ ಕೂಡ ಸದ್ಯಕ್ಕಿದೆ. ಇನ್ನು ಮೊಮ್ಮಗಳ ಆಗಮನ ಕೂಡ ಆಗಿದೆ. ಆಗಮನದ ಬೆನ್ನಲ್ಲೇ ಸಿಎಂ ಪಟ್ಟ ಕೂಡ ಸಿಗ್ತಾ ಇದೆ. ಮೇ 1ರಂದು ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಹಾಗೂ ಅಮರ್ತಾ ಹೆಗ್ಡೆ ದಂಪತಿಗೆ ಹೆಣ್ಣು ಮಗು ಕೂಡ ಜನಿಸಿತ್ತು. ಅದೇ ಮೇ 30ರಂದು ಡಿಕೆ ಶಿವಕುಮಾರ್ ಅವರ ಮೊಮ್ಮಗಳು ಅಧಿಕಾರದ ಅದೃಷ್ಟ ತಂದಳು ಅಂತ ಜನ ಆಲ್ರೆಡಿ ಮಾತನಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಜನ್ಮದಿನವೂ ಕೂಡ ಮೇ ತಿಂಗಳೇ ಆಗಿರೋದು ಮತ್ತೊಂದು ವಿಶೇಷ. ಹಾಗಾಗಿ ಒಟ್ಟಿನಲ್ಲಿ ಬಹಳ ಒಂದು ಲಕ್ಕಿ ಮಂತ್ ಆಗ್ಬಿಟ್ಟಿದೆ ಮೇ ತಿಂಗಳು. ಸದ್ಯಕ್ಕೆ ಈ ಒಂದು ಗಡ್ಡವನ್ನ ತೆಗಿತಾರೆ, ಯಾಕೆಂತಂದ್ರೆ ಎಲ್ಲವೂ ಕೂಡ ಶುಭ ಆಗ್ತಾ ಇದೆ, ಎಲ್ಲವೂ ಕೂಡ ಒಳ್ಳೇದಾಗ್ತಾ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಅದೃಷ್ಟ ಈಗ ಖುಲಾಯಿಸಿದೆ, ಲಕ್ ಈಗ ಬಂದಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಅವರ ಗಡ್ಡಕ್ಕೆ ಮುಕ್ತಿಯನ್ನ ಡಿಕೆ ಶಿವಕುಮಾರ್ ಅವರು ನೀಡ್ತಾರಾ ಎಂಬ ಪ್ರಶ್ನೆ ಕೂಡ ಇದೆ. ಒಂದು ಕಡೆ ಮೊಮ್ಮಗಳ ಆಗಮನದಿಂದ ಬಹಳ ಖುಷಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಅವರ ಬಹುದಿನದ ಕನಸು ಈಡೇರ್ತಾ ಇದೆ, ಸಿಎಂ ಆಗುವಂತಹ ಕನಸು ನೆರವೇರ್ತಾ ಇದೆ. ಹಾಗಾಗಿ ಅವರ ಗಡ್ಡಕ್ಕೆ ಮುಕ್ತಿಯನ್ನ ಕೊಟ್ಟು ಕ್ಲೀನ್ ಶೇವ್ ನಲ್ಲಿ ಕಾಣಿಸ್ಕೊಳ್ತಾರಾ ಎಂಬ ಕುತೂಹಲ ಕೂಡ ಇದೆ.